ನಮಸ್ಕಾರ. ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ ತಮಗೆಲ್ಲ. ಜೈ ಜಿನೇಂದ್ರ, ಶುಭೋದಯ ತಮಗೆಲ್ಲ. ಹಲವಾರು ಜನ ಕೇಳ್ತಾ ಇದ್ರಿ, ಜೈನ ಮುನಿಗಳ ಕೈಯಲ್ಲಿರುವಂಥ ಸದಾಕಾಲವು ಎವ್ರಿ ಡೇ ಪ್ರತಿಕ್ಷಣನೂ ಜೈನ ಮುನಿಯಲ್ಲಿರುವಂಥ ಕಮಂಡಲ ಬಗ್ಗೆ ತಿಳಿಸಿಕೊಡಿ ಅಂತೇಳಿ ಹಲವಾರು ಪ್ರಶ್ನೆಗಳು ನಮಗೆ ಕೇಳ್ತಾ ಇದ್ರು ಸುತ್ತಮುತ್ತ. ಸರ್ ಅದ್ರ ಬಗ್ಗೆ ಏನಾದರೂ ತಿಳಿಸ್ಕೊಡಿ ಸರ್, ನಮ್ಗೆ ಗೊತ್ತಿಲ್ಲ. ಹಾಗೆ ಹಲವರ ಮನಸ್ಸಿನಲ್ಲಿ ಕೂಡ ಗೊಂದಲ ಇದೆ, ಅದನ್ನ ಕೇಳ್ತಾ ಇರ್ತಾರೆ. ಅಥವಾ ಕುತೂಹಲನೂ ಕೂಡ ಮುಟ್ಟಿರ್ಬೋದು, ಈ ಕಮಂಡಲ ಹೇಗೆ ತಯಾರು ಮಾಡ್ತಾರೆ, ಯಾಕೆ ಜೈನ ಮುನಿಗಳ ಕೈಯಲ್ಲಿ ಸದಾ ಇರುತ್ತೆ, ಸಾಧು ಸತ್ಪುರುಷರ ಕೈಯಲ್ಲಿ ಹೇಗಿರುತ್ತೆ, ಯಾವ ಥರ ಬಳಸ್ಕೊಂಡು ಬಂದ್ರು ಅನ್ನೋದು ಬಹಳ ರಹಸ್ಯವಾಗಿ ಬಹಳ ಅದ್ಭುತ ವಿಚಾರವನ್ನ ನಿಮ್ಮ ಮುಂದೆ ತಗೊಂಡು ಬಂದಿದ್ದೀನಿ. ಜೈನ ಮುನಿಗಳು ಬಳಸುವಂಥದ್ದು ಕಮಂಡಲ ಡಬಲ್ ಕೋಕೋನಟ್ ಅಂತ ಕರಿತೀವಿ. ಅದು ನಮ್ಮ ಸಮುದ್ರ ತೆಂಗಿನಕಾಯಿ ಅಂತ ಕರೀತಾರೆ. ಹಾಗೆ ಇದು ದಕ್ಷಿಣ ಆಫ್ರಿಕಾ ಮತ್ತೆ ಸಮುದ್ರ ತಟದಲ್ಲಿ ದ್ವೀಪ ರಾಷ್ಟ್ರಗಳಲ್ಲಿ ಇದು ಬೆಳೆಯುತ್ತೆ. ವಿಶೇಷವಾದಂಥದ್ದು ಡಬಲ್ ಕೋಕೋನಟ್ ಕರಿತೀವಿ. ಅದು ಜೈನ ಮುನಿಗಳು ಬಳಸ್ತಾರೆ. ಅದರ ಬೆಲೆ ಬಹಳಷ್ಟು ದುಬಾರಿ ಇದ್ರೂ ಕೂಡ ಗಟ್ಟಿಮುಟ್ಟಾದ ವಿಶೇಷ ಡಬಲ್ ಹಣ್ಣಿನ ತೆಂಗಿನಕಾಯಿಯನ್ನು ಬಳಸ್ತಾರೆ. ನಾವೆಲ್ಲ ಸಾಧಾರಣವಾಗಿ ನೋಡಿರ್ತೀವಿ ತೆಂಗಿನಕಾಯಿ 15ರಿಂದ 20 ಅಥವಾ 30 ರೂಪಾಯಿ. ಹೀಗಾಗಿ ತಿಪ್ಟೂರಿನ ತೆಂಗಿನಕಾಯಿ ತೊಗೊಂಡ್ರೆ ಭಾಳಾದ್ರೆ ಹಬ್ಬ ಅಂದರೆ 50 ರೂಪಾಯಿ ಬೆಲೆ ಬರ್ಬೋದು, ಅಥವಾ 100 ರೂಪಾಯಿ ಬರ್ಬೋದು. ಇದರ ಬೆಲೆ ಸುಮಾರು ನಾವು 50,000ವರೆಗೆ ಬೆಲೆ ಬಾಳುತ್ತೆ. ಹೀಗಾಗಿ ಸಮುದ್ರದ ಸುತ್ತಮುತ್ತ ದ್ವೀಪ ರಾಷ್ಟ್ರಗಳಲ್ಲಿ ಹೀಗಾಗಿ ಅದು ಬೆಳೆಯುತ್ತೆ. ಇದಕ್ಕೆ ವೈಜ್ಞಾನಿಕ ಹೆಸರವಾಗಿ ಲೋಡೋಸಿಯಾ ಅಂತ ಕರಿತೀವಿ, ಸಮುದ್ರದ ತೆಂಗಿನಕಾಯಿ ಅಂತ ಕರೀತಾರೆ, ಡಬಲ್ ಕೋಕೋನಟ್ ಅಂತ ಕರೀತಾರೆ. ಹೀಗಾಗಿ ಇದರ ವಿಶೇಷ ಕಾಯಿ ಒಂದು ಥರ ನಮಸ್ಕಾರ ಮಾಡಿದಂತೆ ಶಂಖ ಮುದ್ರೆಯಲ್ಲಿರುವಂತೆ ಆ ಕಾಯಿ ಮಾರ್ಪಾಟಾಗತ್ತೆ. ಹೀಗಾಗಿ ನಾವೆಲ್ಲ ಸಾಧಾರಣವಾಗಿ ನೋಡುವಂಥ ಕಾಯಿ ಗುಂಡಗಿದ್ರೆ ಇದು 2-3 ಭಾಗ ಇರುತ್ತೆ. ಅದನ್ನ ಈ ಥರ ರೌಂಡ್ ಮಾಡಿ ಅದನ್ನ ಒಂದು ಆಕಾರಕ್ಕೆ ತಂದು ಕಮಂಡಲವನ್ನು ತಯಾರು ಮಾಡ್ತಾರೆ. ನೀವೆಲ್ಲ ನೋಡಿದಿರಿ, ಹಲವಾರು ಹಿಂದೂ ಧರ್ಮದಲ್ಲಿ ಮುನಿಗಳು ಬಳಸುವಂಥ ಆಹಾರ ಪಾತ್ರೆಗಳನ್ನು ನೋಡಿದ್ರಿ. ಅಕ್ಷಯ ಪಾತ್ರೆ ಥರ ಕಪ್ಪಾಗಿರುವಂಥದ್ದು ಬಹಳ ಗುಣಮಟ್ಟ ಹಗುರವಾದ ವಸ್ತು, ಅದರಿಂದ ಕಮಂಡಲವನ್ನು ತಯಾರು ಮಾಡ್ತಾರೆ. ಇತ್ತೀಚೆಗೆ ಅದು ದುಬಾರಿ ಆಗುವ ಕಾರಣ ಜೈನ ಮುನಿಗಳು ದಾಂಡೇಲಿ ಮತ್ತು ಅಳ್ನಾವರದಲ್ಲಿ ಸಿಗುವಂಥ ಒಂದು ಸಾಗವಾನಿ ಮರದಿಂದ ತಿಳುವಾಗಿ ಮಾರ್ಪಾಟು ಮಾಡಿ ಅದನ್ನ ತಯಾರು ಮಾಡ್ತಾ ಇದ್ದಾರೆ, ಅದನ್ನ ಬಳಸ್ತಾ ಇದ್ದಾರೆ. ಹೀಗಾಗಿ ಇದನ್ನ ಯಾವಾಗ ಕೊಡ್ತಾರೆ ಅಂದ್ರೆ ಜೈನ ಮುನಿಗಳು ದೀಕ್ಷೆ ಸಮಯದಲ್ಲಿ ಈ ಕಮಂಡಲನ್ನು ಕೊಡ್ತಾರೆ. ಅದನ್ನ ಎಷ್ಟೋ ಜನ ಕೇಳ್ತಾ ಇದ್ದಾರೆ, ಒಂದಿಷ್ಟು ಕುತೂಹಲನೂ ಇರುತ್ತೆ, ಗೊಂದಲನೂ ಇದೆ. ಅದನ್ನ ಪರಿಹರಿಸಲಿಕ್ಕೆ ನಾನು ಇವತ್ತು ಈ ಕಮಂಡಲದ ಮಹತ್ವ ಬಗ್ಗೆ ತಿಳಿಸ್ಲಿಕ್ಕೆ ಇವತ್ತು ಬಂದಿದ್ದೀನಿ. ಪ್ರತಿಯೊಬ್ಬರಿಗೆಲ್ಲ ಹೇಳಕ್ಕಾಗಲ್ಲ, ಎಷ್ಟೋ ಜನಕ್ಕೆ ಕುತೂಹಲ ಇರುತ್ತೆ, ಏನಿದು ಜೈನ ಮುನಿ ಕೈಯಲ್ಲಿರುವಂಥ ಕಮಂಡಲ, ಏನು ವಿಶೇಷ, ಯಾವ ಇದರಿಂದ ಮಾಡಿರ್ತಾರೆ ಅನ್ನೋದು ತಿಳಿಸ್ಲಿಕ್ಕೆ ಇವತ್ತು ಬಂದಿದ್ದೀನಿ. ಕಮಂಡಲದಲ್ಲಿ ಪರಿಶುದ್ಧವಾದ ನೀರನ್ನ ಸೋಸಿ ಕಾಸಿದ ನೀರನ್ನ ಬಳಸ್ತಾರೆ. ಎಷ್ಟೋ ಜನ ಕೇಳ್ತಾರೆ, ಆ ಕಮಂಡಲದಲ್ಲಿ ನೀರನ್ನ ಕುಡ್ಲಿಕ್ಕೆ ಬಳಸ್ತಾರೆ ಅಂತೆ. ಯಾವ ಕಾರಣಕ್ಕೂ ಜೈನ ಮುನಿಗಳು ಅದರಿಂದ ನೀರನ್ನ ಕುಡಿಲಿಕ್ಕೆ ಮಾತ್ರ ಬಳಸಲ್ಲ. ಎಷ್ಟೇ ಬಾಯಾರಿಕೆ ಆಗಲಿ, ಬೇಸಿಗೆ ಇರಲಿ, ಆ ನೀರನ್ನು ಮಾತ್ರ ಬಳಸಲ್ಲ. ಅದನ್ನು ಬಳಸುವುದು ಮಾತ್ರ ಕೇವಲ ಶುಚಿತ್ವವಾಗಿ ಮಲಮೂತ್ರಗಳು ಮಾಡಿ ಬಂದಾಗ ನಾವೆಲ್ಲ ಕಾಡಿಗೆ ಅಂತ ಕರಿತೀವಿ, ಅದಕ್ಕೆ ಹೆಸರು. ಒಂದಿಷ್ಟು ಪದ ಬಳಕೆಯಲ್ಲಿ ಜೈನ ಧರ್ಮದಲ್ಲಿ ಬಹಳ ವಿಸ್ತಾರವಾಗಿದೆ, ಅದನ್ನೆಲ್ಲ ಹೇಳುತ್ತಾ ಹೋಗ್ತೀನಿ. ಹೀಗಾಗಿ ಅದನ್ನೆಲ್ಲ ಹೋದಾಗ ಮತ್ತೆ ಕಾಲು ಕೈ ತೊಳೆಯಲಿಕ್ಕೆ, ಶುಚಿತ್ವವನ್ನು ಗೊಳಿಸಲಿಕ್ಕೆ ಮಾತ್ರ ಆ ಕಮಂಡಲದಲ್ಲಿರುವಂಥ ಜಲ ನೀರನ್ನ ಬಳಸ್ತಾರೆ. ಯಾವ ಕಾರಣಕ್ಕೂ ಅವರು ಈ ಕಮಂಡಲದಲ್ಲಿ ನೀರನ್ನ ಅವರು ಯಾವತ್ತಿಗೂ ಕುಡಿಲಿಕ್ಕಾಗಲಿ ಬಳಸಲ್ಲ. ಇದನ್ನ ಶೌಚಕ್ರಿಯಾ ಅಂದ್ರೆ ಮುನಿಗಳ ದರ್ಶನ ಮಾಡಲಿಕ್ಕೆ ಹೋದಾಗ ಅಥವಾ ನಾವು ಹೋದಾಗ ನೀವು ಎಲ್ಲ ನೋಡಿರ್ತೀರಿ, ಅದು ಪಕ್ಕದಲ್ಲಿರುತ್ತೆ. ಜೈನ ಮುನಿಗಳಲ್ಲಿ ಮುಖ್ಯ ಪಾತ್ರ ಅಂದ್ರೆ ಮುಖ್ಯ 3 ವಸ್ತುಗಳು ನಮಗೆ ನೋಡ್ಲಿಕ್ಕೆ ಸಿಗತ್ತೆ. ಒಂದು ಪಿಂಚಿ, ಅಂದ್ರೆ ನವಿಲುಗರಿಯು ತನ್ನ ಆ ಸಮಯ ಬಂದಾಗ ಉದುರಿಸಿದಂಥ ನವಿಲುಗರಿಗಳಿಂದ ಮಾಡಿದಂಥ ಕೈಯಲ್ಲಿರುವಂಥ ಪಿಂಚಿ ಒಂದಾದ್ರೆ,
ಪಿಂಚಿ, ಕಮಂಡಲ, ಆಮೇಲೆ ಬರುವುದೇ ಶಾಸ್ತ್ರ. ಈ ಮೂರು ಮಾತ್ರ ಜೈನ ಮುನಿಯಲ್ಲಿ ಅವಶ್ಯವಾಗಿರುವಂಥ ಮೂರು ಸಾಮಗ್ರಿಗಳು. ಇವು ಅವರ ಮಾಡುವಂಥ ನಿಯಮಗಳು, ಆತ್ಮ ಕಲ್ಯಾಣಕ್ಕಾಗಿ ಇವೆಲ್ಲ ಅಹಿಂಸೆಯ ಮಾರ್ಗವನ್ನು ರಕ್ಷಣೆಗಾಗಿ ಇವೆಲ್ಲ ಬೇಕಾಗತ್ತೆ. ಮುಂದಿನ ಭಾಗದಲ್ಲಿ ಈ ಜೈನ್ ಫಿಲಾಸಫಿಯ 3ನೇ ಭಾಗದಲ್ಲಿ ಜೈನ ಮುನಿಗಳು ಬಳಸುವಂಥ ಪಿಂಚಿ ಅನ್ನೋ ನವಿಲುಗರಿಯ ಬಗ್ಗೆ ಮಹತ್ವವನ್ನು ಹೇಳಿಕೊಡ್ತೀನಿ. ಎಷ್ಟು ಗಟ್ಟಿ ಅಂದರೆ ಅದು ನಾವು ಬಳಸುವಂಥ ಈ ತೆಂಗಿನಕಾಯಿ ಕಾಲಾನಂತರ ನೀರು ಹಾಕಿಡ್ಲಿ ಅಥವಾ ಭಾಳ ವರ್ಷದ ನಂತರ ಬಿರುಕು ಬಿಡುವ ಸಂಭವ ಜಾಸ್ತಿ ಇರುವುದರಿಂದ ಈ ತೆಂಗಿನಕಾಯಿಗೆ, ಡಬಲ್ ಕೋಕೋನಟ್ಗೆ ಬಿರುಕು ಬಿಡುವಂಥ ಯಾವ ಸಾಧ್ಯತೆಗಳು ಇರುವುದಿಲ್ಲ. ಹೀಗಾಗಿ ಕಮಂಡಲವನ್ನು ಬಳಸ್ತಾ ಇದ್ರು. ಸಾಧು ಸತ್ಪುರುಷರು, ಯೋಗಿಗಳು, ಯತಿವರ್ಯರು, ಈಗಲೂ ಕೂಡ ಕೆಲವೊಂದಿಷ್ಟು ಸಾಧಕರು ಈ ಕಮಂಡಲವನ್ನು, ಜಲವನ್ನು ಬಳಸ್ತಾರೆ. ನೀವೆಲ್ಲ ಮಹಾಭಾರತ ಇತರೆ ನಮ್ಮ ಜಮದಗ್ನಿ ಋಷಿ ಮುನಿಗಳು ಚಲನಚಿತ್ರದಲ್ಲಿ ನೋಡ್ತೀರಿ. ಕಮಂಡಲ ನೀರು ತಗೊಂಡು ಶಾಪಗಳನ್ನು ಕೊಡ್ತಾ ಇದ್ರು, ಪೂಜೆಗೆ ಇದಕ್ಕೆ ಬಳಸ್ತಾ ಇದ್ರು. ಒಂದೊಂದು ಧರ್ಮದಲ್ಲಿ ಒಂದೊಂದು ಥರ ಬಳಕೆ ಇದ್ದರೆ, ಜೈನ ಧರ್ಮದಲ್ಲಿ ಜೈನ ಮುನಿಗಳು ಯಾವತ್ತೂ ಅವರು ಕಾಲು ಕೈ ಸ್ವಚ್ಛತೆಗಾಗಿ ಮತ್ತು ಆಹಾರ ಕ್ರಮಗಳಿಗೆ, ಆಹಾರ ವಿಧಿವಿಧಾನಗಳನ್ನು ಮಾಡುವಾಗ ತಮ್ಮ ಕೈಗಳನ್ನು, ಕಾಲುಗಳನ್ನು ಸ್ವಚ್ಛತೆ ಮಾಡಿಕೊಂಡು, ಮುಖ ಸ್ವಚ್ಛತೆ ಮಾಡಿಕೊಂಡು ಆಹಾರ ವಿಧಿಗೆ ಹೋಗುವಂಥ ಸಂದರ್ಭದಲ್ಲಿ ಮಾತ್ರ ಬಳಸ್ತಾರೆ ಹೊರತು ಎಷ್ಟೇ ಬಾಯಾರಿಕಾಗಲಿ, ರಾತ್ರಿ ಆಗಲಿ, ಹಗಲಾಗಲಿ ಯಾವುದೇ ಕಾರಣಕ್ಕೂ ಈ ಕಮಂಡಲ ನೀರನ್ನು ಬಳಕೆ ಮಾಡಲ್ಲ. ಮುಂದಿನ ವಿಷಯದೊಂದಿಗೆ ಮತ್ತೆ ಬರುತ್ತೀನಿ. ಪಿಂಚಿ ಅಂದರೆ ಏನು, ನವಿಲುಗರಿಯ ಮಹತ್ವ ಏನು ಅನ್ನೋದು ಮುಂದಿನ ಜೈನ್ ಫಿಲಾಸಫಿ ಪಾರ್ಟ್ 3ದಲ್ಲಿ ನೀವೆಲ್ಲ ನೋಡ್ತಾ ಇರಿ. ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ. ಮತ್ತೊಂದು ವಿಷಯದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.